ಯಾವುದಕ್ಕೆ ಸ್ನೇಹಿತರೆ ಸ್ವಾಗತ ಸುಸ್ವಾಗತ. ಯಾವುದಕ್ಕೆ ಯಾವಾಗ ಬೆಲೆ ಬರುತ್ತೆ, ಯಾವ ವಿಚಾರಕ್ಕೆ ಬೆಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾಜಾ ರವಿವರ್ಮ ಅವರು ಕುಂಚದ ಕಲೆ, ಅವರು ಪೇಂಟಿಂಗು ಈಗಲ್ಲ 16 ವರ್ಷಗಳಿಂದ ಇತಿಹಾಸ ನೋಡಿ. ಒಂದು ಪೇಂಟಿಂಗ್ ಎಷ್ಟಕ್ಕೆ ಹೋಗಿದೆ ಅಂದರೆ ಏನು ಖರ್ಚು ಮಾಡಿರ್ತಾರೆ ಅವರು, ಹೌದಲ್ವಾ? ಒಂದು 3x4 ಫೋಟೋ ಪೇಂಟು ಅದಲ್ಲ, ಯಾವ ವ್ಯಕ್ತಿ ಕೈಯಿಂದ ಆಗಿರುತ್ತೆ, ಯಾವ ವ್ಯಕ್ತಿ ಏನು ಚಿತ್ರ ಬಿಡಿಸಿರ್ತಾರೆ ಅದನ್ನು ತಿಳ್ಕೋಬೇಕಾಗುತ್ತೆ. ಯಾವುದಕ್ಕೆ ಭಗವಂತನ ಇಚ್ಛೆ ಇದ್ದರೆ ಯಾರು ಬೇಕಾದ್ರೂ ಬೆಲೆ ಬರ್ಬೋದಂತೆ. ಹಿಂಗಿದ್ದನು ಹಿಂಗಾಗ್ಬೋದಂತೆ. ನಮ್ಮ ಗುರುರಾಯರು ವೆಂಕಣ್ಣವ್ರನ್ನ ಮಂತ್ರಿ ಮಾಡಿದ್ರು, ಓದಕ್ಕೆ ಬರ್ದೇ ಇರೋ ವೆಂಕಣ್ಣವ್ರನ್ನ. ಆ ಥರ ಒಂದು ಇದು ನಡೆದಿದೆ. ರಾಜಾ ರವಿವರ್ಮ ಅವರ ಒಂದು ಪೇಂಟಿಂಗು, ಭಗವಂತ ನಮ್ಮ ಶ್ರೀಹರಿ ಕೃಷ್ಣ ಪರಮಾತ್ಮರ ಬಾಲ್ಯದ ಒಂದು ಚಿತ್ರ, ಮತ್ತು ಆ ತಾಯಿ ಜೊತೆ ಹಸುವಿನ ಹತ್ರ ನಿಲ್ಲೋದು, ಹಸು ಹತ್ರ ನಿಲ್ಲೋದು ಒಂದು ಪೇಂಟಿಂಗು ಇತ್ತಂತೆ ಅವ್ರದ್ದು. ಅದನ್ನು ಈ ಹರಾಜಿಗೆ ಇಡ್ತಾರಲ್ಲ, ಅವಾಗ ತುಂಬ ಅತ್ಯದ್ಭುತ ಬೆಲೆಗೆ ಅದು ಮಾರಾಟವಾಗಿದೆ. 167 ಕೋಟಿಗೆ. ಸಾಮಾನ್ಯನ್ರಿ, ಬರ್ದಿರೋರು ಅಂತೂ ಸಾಮಾನ್ಯ ಅಲ್ಲ, ಪೇಂಟಿಂಗ್ ಮಾಡಿರೋರು ಸಾಮಾನ್ಯ ಅಲ್ಲ, ಅಪ್ರತಿಮ ವ್ಯಕ್ತಿಗಳು. ರಾಜಾ ರವಿವರ್ಮ ಅಂದರೆ ಇತಿಹಾಸ ಅಲ್ವೇನ್ರಿ ಅವರೆಲ್ಲ. ನೋಡಿ, ಮುಂಬಯಿಯ ಒಬ್ಬ ಉದ್ಯಮಿಯವರು 167 ಕೋಟಿ ಕಟ್ಟು ತಾಂಡಿದ್ದಾರೆ. ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ದುಡ್ಡಿದ್ದವ್ರು ನೋಡಿ, ಶೋಕಿ ನೋಡಿ, ಶೋಕಿನೇ ಸ್ವಾಮಿ, ಇದು ಶೋಕಿ ಅಲ್ವಾ? ಕೆಲವ್ರಿಗೊಂಥರ ಶೋಕಿ ಇರುತ್ತೆ, ಮತ್ತೊಬ್ರಿಗೊಂಥರ. ಆದರೆ ಇದು ಒಳ್ಳೆ ಶೋಕಿ ಮಾಡಿದ್ದಾರೆ, ತಪ್ಪಿಲ್ಲ. ನಮ್ಮ ಕಲೆಗೆ ಒಂದು ಬೆಲೆ ಕೊಟ್ಟು ಕೊಂಡ್ಕೊಂಡು ಇಟ್ಕೊಂಡಿದ್ದಾರೆ. ಅಂತಹ ಇತಿಹಾಸಕಾರ ಪೇಂಟಿಂಗ್ ಮಾಡಿರೋರು ಅವ್ರ ಮನೇಲಿದ್ದರೆ ಒಂದು ಶೋಭೆ ಅಲ್ವಾ, ಒಂದು ಗೌರವ ಇರುತ್ತಲ್ವಾ? ಹಾಗೆ ಸ್ನೇಹಿತರೆ, ನಮ್ಮ ಶ್ರೀಹರಿಯ ಚಿತ್ರ ಸಂತೋಷ. ಕೊಂಡವ್ರಿಗೂ ಒಳ್ಳೆಯದಾಗಲಿ, ಕೊಟ್ಟವ್ರಿಗೂ ಒಳ್ಳೆಯದಾಗಲಿ. ಅದಕ್ಕೆ ಯಾವಾಗ ಇವನೇನು ಲೈನ್ ಚೇಂಜ್ ಮಾಡ್ತಿಲ್ಲ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಪರಮಾತ್ಮನ ಇಚ್ಛೆ, ಕೆಳಗೆ ಬಿದ್ದಿರೋ ಧೂಳಿಗೂ ಒಂದು ಬೆಲೆ ಬಂದೇ ಬರುತ್ತೆ. ಯಾರಿಗೂ ಅನ್ಯಾಯ ಮಾಡಬೇಡಿ, ಮೋಸ ಮಾಡಬೇಡಿ. ಭಗವಂತ ಕಣ್ಬಿಟ್ರೆ ಇದಾಗುತ್ತೆ ಅನ್ನೋಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ನೋಡಿ, ಕನ್ನಡ ನೆಲ ಜಲ ಭಾಷೆ ಬಗ್ಗೆ ವಿಡಿಯೋಗಳು ಮಾಡ್ತೀವಿ. ಸಪೋರ್ಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಮುಖ್ಯ. ಕನ್ನಡಕ್ಕೋಸ್ಕರ ಹೋರಾಟ, ಕನ್ನಡಕ್ಕೋಸ್ಕರ ಮರಣ. ಜೈ ಶ್ರೀರಾಮ್.